ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಾನು ಇವತ್ತಿನ ವಿಡಿಯೋ ಎಲ್ಲರಿಗೂ ನಿಮಗೆಲ್ಲ ಗೊತ್ತಿರುವ ಹಾಗೆ ಧನುರ್ಮಾಸ ಸ್ಟಾರ್ಟ್ ಆಗಿದೆ ಅಲ್ವಾ. ಧನುರ್ಮಾಸದಲ್ಲಿ ರಾಯರಿಗೆ ನಾವು ಹೇಗೆ ಪೂಜೆ ಮಾಡಬೇಕು, ಹಾಗೆ ರಾಯರಿಗೆ ಯಾವ ನೈವೇದ್ಯ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕೆಲವರು ಗೊತ್ತಿದ್ದರೆ ಮಾಡಿ, ಗೊತ್ತಿಲ್ಲ ಅಂದರೆ ನನಗೆ ಎಷ್ಟು ಗೊತ್ತೋ ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ನಾವು ಧನುರ್ಮಾಸದಲ್ಲಿ ಏನು ಮಾಡ್ತೀವಿ ಅಂದರೆ ನಾಗರಕಲ್ಗೋಗಿ ಪೂಜೆ ಮಾಡಿ ಹಾಲು ಹಾಕಿ, ಹಾಗೆ 3 ಸುತ್ತು ಇಲ್ಲ 9 ಸುತ್ತನ್ನ ನವಗ್ರಹಕಲ್ಗೆ ಪೂಜೆ ಕೂಡ ಸಲ್ಲಿಸ್ತೇವೆ ಅಲ್ವಾ. ಹಾಗೆ ರಾಯರ ಆಶೀರ್ವಾದ ನಮಗೆ ಪ್ರಾಪ್ತವಾಗುತ್ತದೆ. ಹಾಗೆ ಭಕ್ತಿ, ಜ್ಞಾನ, ನಂಬಿಕೆಯಿಂದ ಪ್ರದಕ್ಷಿಣೆ ಕೂಡ ಹಾಕುತ್ತೇವೆ. ಪ್ರದಕ್ಷಿಣೆ ಹಾಕುವಾಗ ಭಕ್ತಿಯಿಂದ ಹಾಕಬೇಕು. ಹಾಗೆ ನಿಮ್ಮ ಮನಸ್ಸಲ್ಲಿ ಬೇರೆ ಆಲೋಚನೆ ಯಾವುದು ಇರಬಾರ್ದು, ಬರೀ ರಾಯರದು ಸ್ಮರಣೆ ಮಾತ್ರ ಇರಬೇಕು. ಓಂ ಗುರು ರಾಘವೇಂದ್ರಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರ ಕೂಡ ನಿಮ್ಮ ಮನಸ್ಸಲ್ಲಿ, ಬಾಯಲ್ಲಿ ಬರಬೇಕು. ಹಾಗಾದರೆ ಧನುರ್ಮಾಸ ಪೂಜೆ ನಾವು ರಾಯರಿಗೆ ಸಲ್ಲಿಸುತ್ತಿದ್ದೇವೆ ಅಂದರೆ ನಾವೇನು ಮಾಡಬೇಕು, ನಮ್ಮ ಹತ್ತಿರದಲ್ಲಿ ಇರುವ ರಾಯರ ಬೃಂದಾವನಕ್ಕಾಗಲಿ ರಾಯರ ಮಠಕ್ಕಾಗಲಿ ಹೋಗಿ ನಾವು ಪೂಜೆಯನ್ನು ಮಾಡಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ, ಹಾಗೆ ದೇವರ ಫೋಟೋ ಕೂಡ ಸ್ವಚ್ಛಗೊಳಿಸಿ, ಹಾಗೆ ರಾಯರ ಫೋಟೋ ವಿಗ್ರಹ ನಿಮ್ಮ ಹತ್ರ ಏನಿದೆ ಅದಕ್ಕೆ ತುಳಸಿ ಹಾರ ಕೂಡ ಹಾಕಿ, ಹಾಗೆ ಗೋಪಿಕೆ ಚಂದನ ಅಂತ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಅದನ್ನು ನೀವು ರಾಯರ್ ಕೂಡ ಹಚ್ಚಿ, ನೀವು ರಾಯರಿಗೆ ಹೇಗೆ ಹಚ್ಚಿರ್ತೀರ ಅದೇ ಥರ ನೀವು ಹಚ್ಕೊಂಡು ಫಸ್ಟು ಮನೆಯಲ್ಲಿ ರಾಯರಿಗೆ ಪೂಜೆ ಮಾಡಿ, ನೈವೇದ್ಯಕ್ಕೆ ಸಿಹಿ ತಿಂಡಿ ನಿಮ್ಮ ಕೈಲಿ ಯಾವುದನ್ನ ರವೆಯಲ್ಲೂ ಕೂಡ ನೀವು ಸಿಹಿ ತಿಂಡಿ ಮಾಡಿ ರಾಯರಿಗೆ ಇಟ್ಟು, ಹಾಗೆ ಹತ್ತಿರದಲ್ಲಿರುವ ರಾಯರ ಮಠಕ್ಕೆ ಅಥವಾ ಬೃಂದಾವನಕ್ಕೆ ಹೋಗಿ ನೀವು ಎಷ್ಟು ಪ್ರದಕ್ಷಿಣೆ ಆಗುತ್ತೋ ಅಷ್ಟು ಭಕ್ತಿಯಿಂದ ಪ್ರದಕ್ಷಿಣೆ ಕೂಡ ಹಾಕಿ, ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಇಟ್ಕೊಂಡು ಅದನ್ನು ಬೇಡಿಕೊಂಡು ನಮಗೆ ಈ ಆಸೆ ಈಡೇರಬೇಕು ಎಂದು ನಿಮ್ಮ ಮನಸ್ಸಿನಲ್ಲಿ ಬೇಡಿಕೊಂಡು ನೀವು ಎಷ್ಟು ಸುತ್ತು ಬೇಕಾದರೂ ಹಾಕಬಹುದು. ಹಾಗೆ ನೀವು 5 ಬಾರಿ ಏನಾದರೂ ಸಂಕಲ್ಪ ಮಾಡಿಕೊಂಡು ಹಾಕ್ತಾ ಇದ್ದರೆ ನಿಮಗೆ ಮಕ್ಕಳಾಗಿಲ್ಲ, ಹಾಗೂ ಸಂತಾನ ಭಾಗ್ಯಕ್ಕಾಗಿ 5 ಬಾರಿ ಪ್ರದಕ್ಷಿಣೆ ಹಾಕು. ಹಾಗೆ 9 ಬಾರಿ ಪ್ರದಕ್ಷಿಣೆ ಹಾಕಿದ್ರೆ ನೀವು ನಿಮ್ಮ ತಪ್ಪು ನಿಮಗೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಎದುರಾದ ಅಥವಾ ಶತ್ರು ಬಾಧೆಗೆ ನೀವು ಒಳಗಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವ ಬೃಂದಾವನಕ್ಕೋಗಿ 11 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ. ಹಾಗೆ 21 ಬಾರಿ ಪ್ರದಕ್ಷಿಣೆ ತುಂಬ ಪ್ರಯೋಜನಕಾರಿಯಾಗಿದೆ. ನೀವು ರಾಯರಿಗೆ 21 ಬಾರಿ ಪ್ರದಕ್ಷಿಣೆ ಹಾಕುವುದರಿಂದ ತುಂಬ ಪ್ರಯೋಜನಕಾರಿಯಾಗಿದೆ. ಮೊದಲು ರಾಯರ ಗರ್ಭಗುಡಿ ಅಂದರೆ ಬೃಂದಾವನಕ್ಕೆ 1 ಬಾರಿ ಪ್ರದಕ್ಷಿಣೆ ಹಾಕಿ. ಇದರರ್ಥ ನನ್ನೆಲ್ಲ ಸಮಸ್ಯೆಗಳು ನೀನು ಪರಿಹರಿಸುತ್ತಂದೆ ಎಂದು ನಾವು ರಾಯರ ಬೃಂದಾವನಕ್ಕೆ 1 ಬಾರಿ ಪ್ರದಕ್ಷಿಣೆ ಹಾಕಬೇಕು. ಹಾಗೂ ಎರಡನೇ ಸುತ್ತು ಪ್ರದಕ್ಷಿಣೆ ಹಾಕುವುದು. ಹಾಗೆ 2ನೇ ಬಾರಿ ನೀವು ಪ್ರದಕ್ಷಿಣೆ ಹಾಕಬೇಕಾದ್ರೆ ರಾಯರ ದೇವಸ್ಥಾನದ ಮಠ ಸುತ್ತ ಹಾಕಬೇಕು. ಹಾಗೆ 3ನೇದು ಚಿಕ್ಕ ಚಿಕ್ಕ ಹೆಜ್ಜೆ ನಮಸ್ಕಾರಗಳನ್ನ ಹಾಕಬೇಕು. ಇದು ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಪೂರ್ತಿ ಮಾಡುವುದಕ್ಕಾಗಿ ನೀವು ಹೆಜ್ಜೆ ನಮಸ್ಕಾರ ಅಂತ ನಾವು ಕರಿತೀವಿ. ಹೆಜ್ಜೆ ನಮಸ್ಕಾರ ಹಾಕುವುದು
ತುಂಬ ಶ್ರೇಷ್ಠವಾಗಿದೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಏನೇ ಆಸೆ ಕೂಡ ಇದ್ದರೂ ಅದು ಈಡೇರುತ್ತದೆ. ಹಾಗಾದರೆ ಧನುರ್ಮಾಸದ ಪೂಜೆ ಹೇಗೆ ಮಾಡೋದು ಅಂತ ಗೊತ್ತಾಯಿತು. ಹಾಗೆ ನಿಮಗೆ ಸಾಧ್ಯವಾದರೆ ಮನೆಯಲ್ಲಿ ರಾಯರಿಗೆ ಪೂಜೆ ಸಲ್ಲಿಸಿದಾಗ ತುಪ್ಪದ ದೀಪವನ್ನು ಹಚ್ಚಿ. ಅದು ತುಂಬ ಶ್ರೇಷ್ಠವಾಗಿದ್ದು, ತುಪ್ಪದ ದೀಪ ಹಚ್ಚಿ ರಾಯರಿಗೆ ಪೂಜೆ ಸಲ್ಲಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತದೆ. ಸಾಧ್ಯವಾದ ರಾಯರ ಬೃಂದಾವನಕ್ಕೂ ಅಲ್ಲೇನಾದರೂ ದೇವಸ್ಥಾನದಲ್ಲಿ ಅಲೋ ಇದ್ದರೆ ನೀವು ಅಲ್ಲೂ ಕೂಡ ಹೋಗಿ ತುಪ್ಪದ ದೀಪವನ್ನೇ ಬೆಳಗಬಹುದು. ಹಾಗೆ ಹೆಜ್ಜೆ ನಮಸ್ಕಾರ ಹಾಕುವುದರಿಂದ ನಿಮ್ಮ ಇಷ್ಟಾರ್ಥಗಳು ಎಲ್ಲ ಕೂಡ ನೆರವೇರುತ್ತದೆ. ನನಗೆಷ್ಟು ಗೊತ್ತೋ ಅದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಲ್ವಾ? ಹಾಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ, ಅದೇ ಥರ ವಿಡಿಯೋ ಮಾಡ್ತೀನಿ. ಹಾಗೆ ದಯವಿಟ್ಟು ಯಾರೇ ಫಸ್ಟ್ ಟೈಮ್ ನೋಡಿದ್ರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ನಿಮಗೆ ಆಗಲ್ಲ, ಆಯ್ತಲ್ವಾ? ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ಓಂ ಗುರು ರಾಘವೇಂದ್ರಾಯ ನಮಃ.